हेमार्धगात्रं शुभं धन्यं शैलेशवासं सुखं पुण्यं इहलोकजन्म सुकृतं देवानि हेमार्धगात्रं शुभं धन्यं शैलेशवासं सुखं पुण्यं इहलोकजन्म सुकृतं देवानि चंडी तेरप्पा गोविंद घंटी रंगनाथ गोविंद गोविंद श्री रंगनाथ गोविंद गोविंद चंद्र नारायण गोविंद गोविंद रमा रमण गोविंद गोविंद लक्ष्मी रमण गोविंद गोविंद ಗತ ವೈಭವ ಸಾರುವ ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಐತಿಹಾಸಿಕ ಶ್ರೀ ಕನಕಾಚಲಪತಿ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ಇನ್ನೇನು ದಿನಗಣನೆ ಶುರುವಾಗ್ತಾ ಇದೆ. ಇದೇ ದಿನಾಂಕ ಮಾರ್ಚ್ 11ರಂದು ನಡೆಯುವ ಅದ್ದೂರಿ ಮಹಾರಥೋತ್ಸವಕ್ಕೆ ಇನ್ನೇನು ದಿನಗಣನೆ ಪ್ರಾರಂಭವಾಗ್ತಿದೆ. ಕನಕಾಚಲಪತಿ ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಹೊಂದಿದ್ದಾನೆ ಎನ್ನುವ ನಿಟ್ಟಿನಲ್ಲಿ ಒಬ್ಬ ದಾಸಪ್ಪ ಸತತ 3 ವರ್ಷಗಳ ಕಾಲ ತನ್ನ ಭಕ್ತಿಯ ಸೇವೆಯನ್ನು ಮಾಡಿಕೊಂತ ಬಂದಿದ್ದಾನೆ. ಆತ ಯಾವ ಊರತ ಇಲ್ಲಿಂದ ಬಂದಿದ್ದಾನೆ, ಈ ಕನಕಾಚಲಪತಿ ದೇವಸ್ಥಾನದಲ್ಲಿ 3 ವರ್ಷಗಳ ಸತತವಾಗಿ 3 ವರ್ಷಗಳ ಸೇವೆ ಯಾವ ರೀತಿ ಸಲ್ಲಿಸಿದ್ದಾನೆ ಎಂದು ಕೇಳೋಣ ಬನ್ನಿ. ನಮಸ್ಕಾರ. ಯಾವ ಊರಪ್ಪ ತಮ್ಮ? ನಮ್ದು ನವಲಗುಂದ ತಾಲೂಕು ರೀ, ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಅಳಗವಾಟಿ. ಮನೆದೇವರು ಕನಕರಾಯ, ಕುಲದೇವರು ತೊಂಡಿ ತೀರಪ್ಪ. ಸದಾ ಹಿರಿಯರ ಕಾಲದಿಂದ ನಾವು ಮೊದಲ ಆಗಿನ ಕಾಲಕ್ಕೆ ವರ್ಷಕ್ಕೊಮ್ಮೆ ಬಂದು ಹಾಕಿದ್ರೆ, ಈಗ ಇತ್ತಿತ್ಲಾಗ ನಮ್ಮ ಕಾಲೇ ನಾವು ವರ್ಷದಾಗ 5 ಅಮಾಸಿ ಬಂದು ದುಡಿತಿದ್ವಿ. ಹಂಗೆ ಬರ್ಬರ್ತಂಗ ನಾವು ಬೇಡ್ಕೊಂಡು ಅರಿಕೆ ಎಲ್ಲ ನಿರ್ವಹಿಸಿದೆಪ್ಪ. ನಾ ಏನು ಬೇಡ್ಕೊಂಡು ಮಗನ ಹೆಂಗೆ ನಡೆಸ್ಬೇಕು, ಮಗನ ಹೆಂಗೆ ದುಡಿಸ್ಬೇಕು, ಹಾಗೆ ಆತಿ ಮಗನ ದುಡಿಸಿದ. ಕಬಡ್ಡಿ ಒಳಗೆ ಚಾಂಪಿಯನ್ ಮಾಡಿದ. ನಾ ಏನು ಬೇಡ್ಕೊಂಡು ಎಲ್ಲ ನಡೆಸ್ಕೊಟ್ಟೆಪ್ಪ. ಇದಕ್ಕೂ ಮುಂಚೆ ನೀವೇನ್ ಮಾಡ್ತಿದ್ರಿ? ಈಗ ದಾಸಪ್ಪ ಆಗಿದ್ರೆ ಇದಕ್ಕೂ ಮುಂಚೆ 3 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? ಕಮ್ತಾ ಮಾಡ್ತಿದ್ದೆ. ಒಕ್ಕಲ್ತನ ಮಾಡ್ತಿದ್ನಿ. ಮುಂದೆ ಒಟ್ಟು ಬರಗಾಲ ಬಿದ್ದಾಗ ಕೊಲ್ಲಾಪುರಕ್ಕೆ ಹೋದ್ನಿ. ಆಗ ಹೋದಾಗ ಒಂದು 25-30 ಮಂದಿ ಒಂದು 7-8 ವರ್ಷ ದುಡಿದ್ನಿ. ಒಂದು 20 ಲಕ್ಷ ರೂಪಾಯಿ ದುಡಿದ್ನಪ್ಪ. ಆಗ ದುಡಿದ್ನಿ. ಒಂದು 2 ತಂಗಿಯಾರ ಮದುವೆ ಮಾಡೀನಿ, 2 ತಮ್ಮಗಳು ಮದುವೆ ಮಾಡೀನಿ. ಬಂದು ಮನಿ ಹಾಕಿಸ್ಕೊಂಡಿ ಆ ದುಡ್ಡಿನಾಗ 5-6 ವರ್ಷ ದುಡಿದಲ್ಲಿ. 2 ಎಕರೆ ಜಮೀನು ನೀರಾವರಿ, ಮಲಪ್ರಭಾ ನದಿ ನೀರಾವರಿ. ಈಗ ಯಾವ ರೀತಿ ಕನಕಾಚಲಪತಿ ಏನೋ ಕನಸಿನಲ್ಲಿ ಬಂದು ಈ ರೀತಿ ಏನಾದ್ರು ನೀವೇನಾದ್ರು ತಲೆಯಲ್ಲಿತ್ತ ಈ ರೀತಿ ಮಾಡ್ಬೇಕನ್ನ ನಿಮ್ಗೆ? ಏನಪ್ಪ ನೆನದವ್ರು ಮನದಾಗ ಪರಮಾತ್ಮ ನಾವು ಅನ್ಕೊಂಡಿದ್ದ ಕಣ್ಣಿಗೆ ಕಾಣದಂಗ ನಡೆಸ್ಕೊಡ್ತಾನೆ. ಇಷ್ಟ ಸಾಕ್ಷಿ ಮತ್ತೇನಿಲ್ರಿ. ನಾವು ನಮ್ಗೆ ತೋರ್ತನ ಮಾಡ್ತಾನಂತ ಕಲ್ಪನೆ ಸುಳ್ಳದ. ನಮ್ಗೆ ಅನ್ಕೊಂಡಿದ್ದು ನಡೆಸ್ಕೊಡ್ತಾನ. ನಾವ್ ಏನು ಬೇಡ್ಕೊಂತೇವೆ ಬೇಡ್ಕೊಂಡ್ ಅದಕ್ಕೆ ನಿರ್ವಹಿಸ್ತಾನ. ಈಗ ಕೇವಲ ಜಾತ್ರೆ ಅಂದ್ರೆ 2 ದಿನ ಬಂದು ಇದ್ದು ಹೋದಂತ ಜನಗಳ ಮಧ್ಯೆ ನೀವು ಇಡೀ 3 ವರ್ಷ ಅದೇ ಜಾತ್ರೆ ನೋಡ್ಕೊಂಡು ಇದ್ದು ಇಲ್ಲಿನ ವ್ಯವಸ್ಥೆ ಬರು ಹೋಗೋ ಭಕ್ತರಿಗಿಂತ ಊರನ್ನವ್ರ ಮಗನಿಗಿಂತ ಹೆಚ್ಚು ಜೋಪಾನ ಮಾಡ್ಯಾರ ಗುರುಗಳಾಗಲಿ. ನನ್ನ ಬರು ಹೋಗು ರೆಡ್ಡ್ಯಾರು ಜನಗಾರು ರೆಡ್ಡ್ಯಾರ ಒಳಗ ಗೋಪಾಲ್ ರೆಡ್ಡಿ ಅಂತಂದ್ರೆ ಅವ್ರ ಮಗಳಿಗೆ ಅಷ್ಟು ಪ್ರೇಮ ಅದನ್ನು ಇಲ್ಲ ನನಗೆ ಗೊತ್ತಿಲ್ಲ. ಅಷ್ಟು ನನ್ನ ಮ್ಯಾಗ ಇಂದು ನನ್ನ ಅಷ್ಟು ಪ್ರಾಣಕ್ಕೆ ಪ್ರಾಣ ನನ್ ಕೂಡ ಅಷ್ಟು ಜೀವ ಜೋಪಾನ ಮಾಡ್ಯಾನಪ್ಪ. ನಿಮ್ಗೆ ಈ ರೀತಿ ಅರಿಕೆ ತೀರ್ಸ್ಬೇಕಂತ ಏನಾದ್ರ 3 ವರ್ಷ ಬೇಡ್ಕೊಂಡ್ಯಪ್ಪ. ಬೇಡ್ಕೊಂಡ್ ಅದೇ ಯಾರು ಹೇಳಿದ್ರು ನಿಮ್ಗೆ ಇಲ್ಲಿ ಬಂದು ತೀರ್ಸೋದು? ಇದು ಮಣಿದೇವ್ರು ನಾನು ಬೇಡ್ಕೊಂಡ್ ಪ್ರತಿಯೊಂದು ಭಕ್ತರು ಯಪ್ಪ ತಂದೆ ದಾಸ ಆಗಿ ದುಡಿತೇನೆ, ಎಲ್ಲಿದೀವ ತಂದೆ, ನಾನು ಕಷ್ಟ ಪರಿಹಾರ ಮಾಡು, ನನ್ನ ಕಷ್ಟ ದೂರ ಮಾಡು, ನನಗೆ ನೆಮ್ಮದಿ ನೀಡು. ಇಷ್ಟು ಬೇಡ್ಕೊಂಡಿದ್ದ ಭಕ್ತಿಯಿಂದ ಬೇಡ್ಕೊಂಡು ಹೋದ್ರಂದ್ರೆ ಅವ್ರು ನೆರವೇರಿಸ್ತಾನೆ ಕಣ್ಣಿಗೆ ಕಾಣದಂಗೆಪ್ಪ. ಕಣ್ಣಿಗೆ ಕಾಣೋದು ಅವ್ನು ಕಾಣಬೇಕಂತಂದ್ರೆ ಭಾಳ ಐತಿಪ್ಪ ಅದ ಕತೆ. ಅವ್ನು ನೋಡ್ಬೇಕಾದ್ರೆ ಅಟ್ರು ಪೂರ್ತಕ್ಕಲ್ಲ. ನಾವು ಮುಪ್ಪಾವಸ್ಥೆಗೆ ಬಂದು ನಮ್ಗೆ ಏನಾರ ಒಂದು ದರ್ಶನ ಆಗ್ಬೋದಾಗ. ಈಗ ದಾಸ ಆಗಿ ನಿನ್ನ ಸೇವಕನಾಗಿ ದಾಸಾಗಿ ದುಡಿದೆ. ಮುಪ್ಪಾವಸ್ಥೆಗೆ ಏನಾರ ಇದೇ ರೀತಿ ದುಡಿಬೇಕು. ಇದೇ ರೀತಿ ದುಡ್ದಾಗ ಮುಪ್ಪಾವಸ್ಥೆಗೆ ಏನಾರು ಬಂದು ಭೇಟಿ ಆಗ್ಬೋದು. ಈಗ ಇಲ್ಲಪ್ಪ. ಹಿಂಗೆ ಸಪ್ಪಣದೊಳಗೆ ನಡೆಸ್ಕೊಡ್ತಿಲ್ಲ ಮಗನ, ಹೆದರ್ ಬೇಡ, ಧೈರ್ಯದಿಂದ. ಈ 3 ವರ್ಷ ಆಯ್ತು ನೀವು ಬಂದಂತೀರಿ ಸೇವೆ ಮಾಡ್ಕಂತ. ಮೊದಲೇ ವರ್ಷ ಯಾವ ರೀತಿ ಅನ್ಸಿತ್ತು? ಜಾತ್ರೆಯಲ್ಲಿ ಇರ್ತೀನಲ್ಲ, ಇಲ್ಲಿ ಯಾವ್ದೇ ನಿಮ್ಗೆ ನೆಲೆ ಇರಲ್ಲ, ದೂರ್ಲಿ ಬಂದಿರ್ತೀರಿ, ನೆಲೆ ಇರಲ್ಲ, ಹೆಂಗ್ ಬದುಕಲಿ ಹೆಂಗ ಅನ್ನುವಂತ ರೀತಿ ಹೊಡ್ತಿ. ಮುಂದ್ 15 ದಿನ 20 ದಿನ ಅವತ್ತು ಹೆಂಗ ಎಲ್ಲಾರು ನಿಮ್ಮಂತವ್ರು ಅವರು ಇಬ್ರು ಪರಿಚಯ ಆದ್ರೆ ನನ್ನ ಹಸು ಕೇಳಾಕ್ ಕುಂತ್ರು. ಎಲ್ಲಾರು ಉಂಡಿ ತಿಂಡಿ ಇಲ್ಲ ದಸಪ್ಪ ಅಂತ ಹಂಗ ವಿಚಾರ ಮಾಡಾಕ್ ಕುಂತ್ರು. ನನಗೆ ಮತ್ತೆ ಅಪ್ಪನ ಪ್ರಸಾದಂಕ ನಾ ಬಂದಾಗಿಂದ ಚಲೋ ಐತ್ರಿ. ನಾ ಬಂದಾಗಿಂದ 1 ದಿನ ಸೂಟಿ ಇಲ್ರಿ. ಅವ್ನ ಪ್ರಸಾದ ಮ್ಯಾಗ ಅದೇನ್ರಿ
ಎಲ್ಲಾರು ಊರನ್ನವ್ರು ನನಗೆ ಎಲ್ಲಾರು ಕರೆದಾರ ನನ್ನ ಊಟಕ್ಕೆ, ಯಾರು ಮನೆಗೆ ಹೋಗಿಲ್ಲಪ್ಪ ನಾ. ಹೋಗ್ಲಕ್ಕ ನೀ ದಾಸಪ್ಪ ಅಲ್ಲ ಅಂದ್ರೆ ನನಗೆ ಮನೆಗೆ ಭಕ್ತರು ನಾವು ಊಟಕ್ಕೆ ಕರೆದು ಬರವಲ್ಲ ನೀನು. ಯಾರು ಮನೆಗೆ ಊಟಕ್ಕೆ ಕಳಿಸ್ಕೊಟ್ಟಿಲ್ಲಪ್ಪ ನಾನು. ನಾವು ಹೋಗ್ಬೇಕಂದ್ರೆ ನಾನು ಕಳಿಸ್ಕೊಟ್ಟಿಲ್ಲ ಅವ. ಅದು ತಿರುಗಿಸ್ಬಿಡವ. ನಾನು ಅದು ನನಗೆ ಗೊತ್ತಿಲ್ಲ, ಅವು ಏನು ಮಾಡ್ತಾಳೋ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬರು ಮನೆಗೆ ಎಲ್ಲರೂ ಅರ್ಧ ಊರು ನನ್ನ ಏನೈತಲ್ಲ ಎಲ್ಲರೂ ಕರೆದಾರ ಊಟಕ್ಕೆ. ಒಬ್ಬರು ಮನ್ಯಾಗ ಹೋಗಿ ಕೈ ತೊಳಿಸ್ಕೊಟ್ಟಿಲ್ಲ. ಹಿಂದಿಗಾರ ಪ್ರಾಣಕ್ಕೆ ಪ್ರಾಣ ಜೋಪಾನ ಮಾಡ್ತಾನಂದ್ರು ಅವನ ಮನೆ ಸಹಿತ ಉಣಿಸ್ಕೊಟ್ಟಿಲ್ಲ. ಈ ಬೆಳಗ್ಗೆ ಎಷ್ಟಿದ್ರು ಅರ್ಜುನ್ ಪ್ರಸಾದ ಉಣ್ಬೇಕ. ಈ ಬೆಳಗ್ಗೆಲಿಂದ ದೇವಸ್ಥಾನದಾಗ ಇರ್ತೀರಿ, ತದನಂತರ ನೀವು ರಾತ್ರಿ ಮಧ್ಯ ಮಲಗ್ಬೇಕಾದ್ರೆ ಏನಾದ್ರು ವಾಸ ಅಂತ ಇಲ್ಲಿ ಅಂತ ವಾಸ ಮಾಡ್ತಿದ್ವಿ ಅನ್ನೋದೇನಾದ್ರು? ನಾವು ತೊಂಡೆ ತೀರಪ್ಪನಂತಕ ವಾಸಪ್ಪ. ಅವನ ಶಿವ ಅಂತ 3 ವರ್ಷ ಬೇಡ್ಕೊಂಡೆ. ನನ್ನ ಮಗನ ನೌಕರಿ ಹೆಚ್ಚಿದ್ರೆ ಒಂದು ನೆಲೆ ತೋರಿಸಿದ್ರಪ್ಪ, ನೀನು ಶಿವ ಮಾಡ್ತೀನಿ, ನನ್ನ ಮಗನ ದಾರಿ ತೋರಿಸ. ಆಸ್ತಿ ಬಾಳಿಲ್ಲ ಮಗನಿಂದ ನಾವು 10 ಮಂದಿ ಬದುಕ್ತೇವನು ಅಂತ ಆಸೆ. ಮಗನ ಮುಂದೆ ವರ್ಷ ಪರಮಾತ್ಮನಿಂದ. ಮತ್ತು ನಾವು ಬೇಡ್ಕೋದಟ್ಟು ನಡೆಸಾವ ಅವನಲ್ಲಪ್ಪ, ಪರಮಾತ್ಮನ ದಾರಿ ತೋರ್ಸಾವ. ನಿಮ್ದು ಕೂಡು ಕುಟುಂಬ ಏನು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ? 5 ಮಂದಿ ಅಣ್ತಂಬ್ರಿಯಪ್ಪ ನಾವು. 4 ಮಂದಿ ತಂಗಿಯಾರ, 9 ಮಕ್ಕಳು. ನಮ್ಮ ಅಪ್ಪ ತಂದೆ ಅದಾರ, ತಾಯಿ ಅದಾರ. 5 ಮಂದಿ ಅಣ್ತಂಬ್ರು ಕೂಡಿದ್ದೇವೆ. ಇನ್ನ ಕೂಡಿದ್ದೇವಪ್ಪ. ನಾನ ಹಿರಿಯವ. 9 ಮಕ್ಕಳದಾಗ ನಾನ ಹಿರಿಯವ. ತಂದೆ ತಾಯಿ ಅದಾರ. ದೊಡ್ಡದೈತಿ ಕುಟುಂಬ ರೀ. ಈಗ ಬರ್ತಾರ, ನಾಳೆ ಜಾತ್ರೆಗೆ ಬರ್ತಾರ. ನಾಳೊಂದ್ ದಿನ ನಾಡ್ದು ಬರ್ತಾರ್ರಿ. ಒಂದು ಬೋಲರ್ ಗಾಡಿ ತುಂಬ್ಕೊಂಡ್ ಅವ್ರ ಮನೇನ ಮಂದಿನ ಬರ್ತಾರ. ಅಕ್ಕ ತಂಗಿಯರ ಗಂಡುಗಳು ಎಲ್ಲಾರು ಬರ್ತಾರ್ರಿ. ಎಟ್ರು ಬರ್ತಾರ. ಈಗ ನಿನ್ ಮಗಗ ನೌಕರಿ ಸಿಗ್ಲಿ ಅಂತ ಏನಾದ್ರು ಬೇಡ್ಕೊಂಡಿದ್ದ? ಬೇಡ್ಕೊಂಡೇನ್ರಿ. ಅದ್ ಏನ್ ರಾಜಕೀಯದವ್ರ ನೌಕರಿ ಬಗ್ಗೆ ಏನಿಲ್ಲ, ನಿಮ್ಗಾರ ಗೊತ್ತಿದ್ದೈತ್ರಿ. ಬೆಂಗಳೂರಿಗೆ ಅದಾನೀಗ. ಕಾರಿನ ಕಂಪನಿ ಒಳಗ್ರಿ 20,000 ರೂಪಾಯಿ ಕೊಡ್ತಾರ. ಈಗ ಒಂದ್ 4-5 ತಿಂಗಳಾಯ್ತು ಹೋಗ್ರಿ. ಊರಾಗ ಯಾಕಡೆ ಹೋಗೋದ್ ಸೀಟಿಗೆ ಹತ್ನಿ, ಅಲ್ಲಿ ಹೋಗಿ ಹತ್ಯಾನ್ರಿ. ಕಾರಿನ ಕಂಪನಿ ಒಳಗೆ ಹತ್ಯಾನ. 20,000 ಕೊಡ್ತಾರ. ಮೊದಲು 18,000 ಕೊಟ್ರಿ. ಈಗ ಮತ್ತೆ 2,000 ಹೆಚ್ಚಿಗೆ ಮಾಡ್ಯಾರ್ರಿ. ಕೈಬಾಗ ಕೆಲಸ ದೌಡ್ ಹೊಂದ್ಕೊಂಡಿದ್ದಕ್ಕೆ. ಎಷ್ಟು 3 ವರ್ಷ ಆಯ್ತು ನೀನ್ ದೇವಸ್ಥಾನದಾಗ. ದೇವಸ್ಥಾನ ಬಗ್ಗೆ, ಇಲ್ಲಿ ಭಕ್ತರ ಬಗ್ಗೆ ಯಾವ ರೀತಿ ಅನಿಸ್ತದ ನಿನ್ಗೆ ಅನ್ಸುತ್ತೆ? ಪರಮಾತ್ಮನ್ ಇಲ್ಲಿ ಬಂದವ್ರೆಲ್ಲ ತಲೆ ಬಾಗಿದವ್ರಿಗೆ ಒಂದು ನೆಮ್ಮದಿ ನೀಡ್ತಾನ, ಸಮಾಧಾನ ಆಗ್ತಾನ. ಆ ತಲೆ ಎತ್ ನಡೆದವನ್ ಮಾತ್ರ ತಲೆ ಎತ್ಕೊಂಡ ಹೋಗೋದವ. ಬಗ್ಗೆ ನಾವು ತಲೆ ಬಂದ್ ಬಾಗಿದವನ್ ಒಂದು ಒಳ್ಳೆ ದಾರಿ, ಒಳ್ಳೆ ನೆಲೆ ತೋರಿಸ್ತಾನ, ಒಳ್ಳೆ ದಾರಿ ತೋರಿಸ್ತಾನ. ಅವ್ ಅದಾನಂದವ್ರಿಗೆ ಅದಾನ, ಇಲ್ಲ ಅಂದವ್ರಿಗೆ ಇಲ್ಲ. ಪರಮಾತ್ಮ ಅದಾನಂತ ನಡೆದವನ್ ಬಿಟ್ಟಿಲ್ಲ. ನಾ 100 ಹರ್ದಾರಿ ಅವ ಮಣಿದೇವ್ರು. ಅಲ್ಲಿಂದ ಇಲ್ಲಿಗೆ 3 ವರ್ಷ ಪಾದಯಾತ್ರೆ ಬಂದೇನ್ರಿ. ಪಾದಯಾತ್ರೆ ಬಂದು ಅಲ್ಲಿಂದ ನನಗೆ ಗಂಟು ಬೆನ್ ಎತ್ತಿದ. ಅಲ್ಲ, ಮೊದಲನೇ ವರ್ಷನ ಪಾದಯಾತ್ರೆ? ಮೊದಲ್ 3 ವರ್ಷ ಪಾದಯಾತ್ರೆ ಬಂದೇನ್ರಿ. ಮೊದಲ್ರಿ ಪಾದಯಾತ್ರೆ ಬಂದ್ಮ್ಯಾಗ ಆಮ್ಯಾಗ ದಾಸನಾಗಿ, ಇಲ್ಲಿ ಸೇವಕನಾಗಿ ದಾಸನಾಗಿ ಮಾಡ್ಕೊತ ಇಲ್ಲಿ ಊರ ಜನರ ದೈವದ ಕೂಡ ಒಬ್ಬ ಮಗನಾಗಿ ಅವ್ರ ಮಗನಿಗಿಂತ ಹೆಚ್ಚು ಜೋಪಾನ ಮಾಡಿದ್ರಪ್ಪ ಇಲ್ಲಿವರೆಗೆ. ಈಗ ನಿಮ್ ಕೊನೆಯ ಇದು ವರ್ಷ ಇದು ಇನ್ನ 12 ದಿನ 15 ದಿನ 12 ದಿನ ಕಡೆದ್ರು. 12-13 ದಿನ ಉಳಿತ್ರಿ. ಪ್ರತಿ ವರ್ಷ ಬರ್ತೀರಾ? ನಾವು ವರ್ಷದಾಗ 5 ಅಮಾಸೆ ಬರ್ತೇನೆ. ಈಗ ದಾಸನ ದಾಸನ ಮಾಡ್ಯಾನ. ಅಮಾಸಿಗೆ ನಾನು ಎಲ್ಲಿದ್ರು ನಾವ್ ಅಲ್ಲಿ ಅಂದ್ರೆ ಬಿಡುದಿಲ್ಲ. ನಿಮ್ಮಂತರ್ದಕ್ 1000 ರೂಪಾಯಿ ಸಾಲ ಮಾಡಿದ್ರೆ ಅವ್ನು ಬಂದ್ ಸನ್ನಿಧಿಗೆ ಬೀಳ್ಬೇಕು. ನಾನು ಒಟ್ಟ ದರ್ಶನ ಪಡ್ಕೊಂಡು ಹೋಗ್ತೇನೆ. ದರ್ಶನ ಮಾಡ್ಲೇಬೇಕು ನಾನು. ನನ್ನ ಸಕ್ಕಿಗಳಿಂದ ಎತ್ತಿ ಏರ್ ಮೂಲ್ಯ ಕುಡಿಸ್ಬಿಡ್ತಾನೆ. ಮೂರ್ದು ಕೈ ಬಿಡುದು. ಈ ಮನೋಭಾವನೆ ಇದು ಅಲ್ಲಿ ನಿಮ್ ಊರಲ್ಲಿ ಇದ್ದಾಗ ಇತ್ತ ದಾಸಪ್ಪನ ಮನೋಭಾವನೆ? ಇಲ್ಲಿ ಬಂದ್ಮೇಲೆ ನೀವು ದಾಸಪ್ಪ ಇದ್ದ? ಈಗ ಅಲ್ಲಿ ಅವಾಗೆ ದಾಸಪ್ಪ ಆಗಿದ್ರೆ ಇಲ್ಲಿ ಬಂದ್ಮೇಲೆ ಈಗ 3 ವರ್ಷದ ನಮ್ಮ ಅಜ್ಜನ ಕಾಲು ಆಗಿಲ್ಲಪ್ಪ. ನಮ್ಮ ಅಪ್ಪನ ಕಾಲಿ, ನಮ್ಮ ಅಜ್ಜನ ಕಾಲಿ ಸಾವುಕಾರ ಇದ್ರ ಶ್ರೀಮಂತಿಕೆ. ನಮ್ಮ ಅಪ್ಪರ ಕಾಲೇ ಹೋದ್ ಶ್ರೀಮಂತಿಕೆ. ಈಗ ನಮ್ಮ ಕಾಲೇ ಅದ್ರ ಮಕ್ಳಿಗೆ ನಾವು ಪಡ್ಕೊಂಡು ಹೋಗ್ಬೇಕಂತ ಬಂದೇವ್ರಿ. ಇನ್ನ 4ನೇ ತಲೆ ಪಡೆದಿದ್ನ ಏನಂತ ಆ ಶ್ರೀಮಂತಿಗೆ. ಮನ್ಯಾಗ 200 ಕುರಿ ಎಂಟು, ಮನ್ಯಾಗ 2 ಸಾಕೋರಿ, 2 ಎತ್ತುಗಳು, 4-5 ಎಮ್ಮೆಗೊಡ್ಡು, 4 ಆಕಳ ಬಾರಿ ಚಂದ ಇಟ್ಟಿದ್. ನಾ ಸಣ್ಣ ಇಷ್ಟಿದ್ದಾಗಪ್ಪ ಈ ವಯಸ್ಸಿನಾಗ. ಅದು ನಾನು ಮುಂದೆ ನಮ್ಮ ಕಾಕಾರ 5 ಮಂದಿ ಅಣ್ತಂಬ್ರು, ಅವರು 5 ಮಂದಿ ನಮ್ಮ ಕಾಕಾಗಳು. ಅವ್ರೊಟ್ರು ಸಕ್ಕಿಲೆ ಮೇರದಟ್ಟು ಹೋಗ್ಬಿಟ್ರು. ನಮ್ಮ ಅಪ್ಪನ ದೊಡ್ಡವನ ಅದಾನ. ನಮ್ಮ ಅಪ್ಪ ಸೊಕ್ಕನವಲ್ಲ, ಅವನ ದೊಡ್ಡವನ ಅದಾನ. ಸಣ್ಣವ್ರ ಹೋಗ್ಬಿಟ್ರು, ಮ್ಯಾಗ ಹೋಗ್ಬಿಟ್ರು ಒಟ್ರು. ದೊಡ್ಡವ ನಮ್ಮ ಅಪ್ಪ 5 ಮಂದಿಯಾಗ ದೊಡ್ಡವನ ನಮ್ಮ ಅಪ್ಪ ಅದಾನ. ಈಗ ಹಂಗೈತಿ ನನ್ನ ಭವನ ಇದೆ. ಭವನದೊಳಗ ಅವನು. ಈ ಜಾತ್ರೆಗೆ ನಿಮ್ ಕುಟುಂಬ ಸಮೇತ ಕುಟುಂಬ ಸರಿ ಬರ್ತೈತಿ. ಎಲ್ಲಾರು ಗೌರಿ ಎಲ್ಲ ಮಗನಿಗೆ ತೆಗೆತ್ತು ನನಗ ಬಂದು ಬಾಳ ವರ್ಷ 1.5 ವರ್ಷ. ಇಲ್ಲಿ ನಿಂದು ಊರಂದ ಅವಿನಾಭಾವ ಸಂಬಂಧ ಯಾವ ರೀತಿ ಐತಿ? ಈಗ ನೀನು ಹೊಸ್ತಾಗಿ ಬಂದಿರ್ತೀನಿ ಫಸ್ಟ್ ಈ 3 ವರ್ಷ ಅದಿರಲ್ಲ. ಅವಿನಾಭಾವನ ಊರಿಂದ ಮತ್ತೆ ನಿಮ್ದ ಅವಿನಾಭಾವ ಸಂಬಂಧ ಪರಿಚಯ ಇರುದಿಲ್ಲಪ್ಪ. 14 ಮತ್ತು 15 ತಿಂಗಳು 20 ಏನೈತಲ್ರಿ. ಹಂಗ ದಿನದಿತ್ತು ಹಂಗ ಮತ್ ದಿನ ಬಾಗ್ಲಕ್ ದ್ವಾರ ಪಾಲಕನಾಗಿ ನಿಂತೀನಿ. ಎಲ್ಲಾರು ಪರಿಚಯ ಹಂಗ ಯಾವ್ರ ಎಲ್ಲ ವಿಚಾರ ಮಾಡಿದ್ರು. ಹಿಂಗ್ರಿ ಹಿಂಗ ಹರಿಕೆ ಮ್ಯಾಗ ಬಂದೇನಿ. ಆತ್ಪ ಚಲೋ ಆತಿ, ಒಳ್ಳೇದಾತಿ, ಚಂದ ಸೇವೆ ಮಾಡ್ಕೊಂತ ಹೋಗಪ್ಪ ಅಂತ ಎಲ್ಲಾರು ತಿಳಿಸಿ ಹೇಳಿದ್ರು. ನನಗೆ ಗೋವಿಂದ 4 ಬರ್ತಿದ್ದಿಲ್ಲ. 4 ಮಂದಿ ಗುರು ಹಿರಿಯರು ಎಲ್ಲಾರು 4 ನುಡಿ ಹೇಳಿಕೊಟ್ರು.
ಆಮ್ಯಾಗ ಅಲ್ಲಿ ಹನುಮಪ್ಪನ ಶಿವ ಮಾಡಕ್ ಹೋದ್ನಲ್ಲ, ರಾಮನ ಧ್ಯಾನ ಮಾಡಕ್ ಬರ್ತಿದ್ದಿಲ್ಲ ನನಗೆ, ರಾಮ ಅನ್ನಕ್ ಬರ್ತಿದ್ದಿಲ್ಲ. ಅವನ ರಾಮನ ಧ್ಯಾನ ಮಾಡಕ್ ಹಚ್ಚಿದ್ರು ಹೇಳ್ಕೊಟ್ಟ, ಶಿವಧ್ಯಾನ ಮಾಡಕ್ ಹಚ್ಚಿದ್ರು, ಶಿವಧ್ಯಾನ ಅನ್ನಕ್ ಬರ್ತಿದ್ದಿಲ್ಲ. ನೀನು ಒಟ್ಟು ಕನಕಾಚಲಪತಿ ಸನ್ನಿಧಾನ ಬಂದು ಎಲ್ಲ ಕಲ್ತೀನಿ. ಎಲ್ಲ ಎಲ್ಲಿ ಬಂದಿಂದ ಎಲ್ಲ ಅವನ ಶಿವ ಬಗ್ಗೆ ಪರಮಾತ್ಮನ ಆಶೀರ್ವಾದ, ದೈವದ ಆಶೀರ್ವಾದದಿಂದ ಎಲ್ಲ ಕಲ್ತೇನೆ. ಏನ್ ಕರ್ಮ ಯೋಗಿ ನೀಗಲಾಜಿ ಬಂದಾವ. ನಾವೊಂದು 10 ರೊಟ್ಟಿ ತಿಂದೆ ಹೊರ ಹೊತ್ತು ಒಗದ್ ಬಿಡುವೆ. ಈಗ ಇತ್ತೀಚಿನ ದಿನದಾಗ ಏನಾಗಿದೆ ಅಂದ್ರ ಬರೇ ಸ್ವಾಮೀಜಿಗಳ ಅಂದ್ರ ಕೆಲವೊಬ್ರು ನಂಬಿಕೆ ಹೋಗ್ಬಿಟ್ಟೆ ಸ್ವಾಮೀಜಿಗಳ ದಾಸಪ್ಪ ಅನ್ನೋ ಮನೋಭಾವನೆ ಐತ್ರಿ. ಯಾಕಂದ್ರೆ ಮನೆಯಲ್ಲಿ ಬಂದು ಈ ರೀತಿ ಇದು ಮಾಡ್ತಾರೆ ಅಂತ ಸಾಕಷ್ಟು ಜನ ನೀವು ಟಿವಿ ನೋಡಿರ್ಬೋದು, ಕೇಳಿರ್ತೀರಿ ಅನ್ನೋ ಅಂತ ನಿಮ್ ನೋಡ್ರಿ ಫಸ್ಟ್ ಟೈಮ್ ಬಂದ ಆ ರೀತಿ ಏನಾದ್ರು ಅನ್ಸಿತ್ತ? ಈಗ ಮಾನವ ಜನ್ಮ ಎಂತವ್ರ ಅದಾರ ಅಂದ್ರೆ ಹೊಟ್ಟೆ ತುಂಬಿದಾಗ ಒಂಥರ ಹಸ್ತಾಗ ಒಂದ ತರ, ನಾವು ಹಸ್ತಾಗೂ ಅದ ತರ ಇರ್ಬೇಕು, ಹೊಟ್ಟೆ ತುಂಬಿದಾಗ ಅದ ರೀತಿ ಒಳಗಿರ್ಬೇಕು. ಪರಮಾತ್ಮನ ಧ್ಯಾನದೊಳಗೆ ಹೊಟ್ಟೆ ತುಂಬಿದಾಗ ಒಂದು ದೃಷ್ಟಿ ಬೇರೆ, ಹಸ್ತಾಗ ಒಂದು ದೃಷ್ಟಿ ಬೇರೆ, ಹಂಗ ಮಾಡಬ. ಅದಲ್ಲ, ಗುರುನಲ್ಲ ಅವ ದಾಸನಲ್ಲ, ಗುರುನಲ್ಲ. ಸದಾ ಅವನ ಧ್ಯಾನದೊಳಗೆ, ಹೊಟ್ಟೆ ತುಂಬಿರೋ ಅವನ ಧ್ಯಾನದೊಳಗೆ ಇರ್ಬೇಕು, ಉಪವಾಸ ಇದ್ರು ಅವನ ಧ್ಯಾನದೊಳಗೆ ಇರ್ಬೇಕು. ಬೇದಾರ್ ಅಂತಂದ್ರು ಅವ್ರು ನಮ್ಮ ತಂದೆ ತಾಯಿ ಸಮಾನ ಅನ್ಬೇಕು. ಯಾಕ ನಾನು ಅಲ್ಲಿಂದ ಇಲ್ಲಿಗೆ ಬಂದೇನ, ನಾನು ಪ್ರದೇಶ ಇಲ್ಲಿ, ನನಗೆ ಯಾರು ಆಸರಲ್ಲ. ಅವ್ರು ಬೇದಾರ ನನ್ಗೆ ಒಳ್ಳೇದಕ್ ಬೇದಿರ್ತಾರ, ಕೆಟ್ಟದ್ದಲ್ಲ ಅದ. 2 ಬೇಗಳ ಬೇದಾರ ನನ್ ಮುಂದ್ ಒಳ್ಳೇದಾಗೈತದ. ಇಬ್ಬರು 2 ಬೇಗಳ ಬೇದಾರ ಅಂದ್ರ ನನ್ಗೆ ಒಳ್ಳೇದ ನಡ್ಸ್ಯಾನ ಅದನ್ನ. ಇಷ್ಟ ಯಪ್ಪ ನಾ ಹೇಳುದ ಇದಕ್ಕಿಂತ. ಆ ಮನೋಭಾವನೆ ಐತಿ. ಈಗ ನೀನ್ ಆ ಜನರಲ್ಲಿ ಆ ಮನೋಭಾವನೆ ತಿಳ್ಕೊಂಡೆ ಅಂತ ಅರ್ಥ. ನಮ್ಮೊಳಗೆ ನಾವು ತಿಳ್ಕೊಂಡು ಪರಮಾತ್ಮ ನಮ್ಮನ್ನ ಎಲ್ಲ ನುಡಿಸ್ತಾನೆಪ್ಪ. ಎಲ್ಲ ಈಗ ಅನುಭವ ಆಗೈತೆ ನನಗ. ಧರ್ಮಯೋಗಿ ಸಾಲಿ ಕಲ್ತಿಲ್ಲ, ನಾನು ದೊಡ್ಡವ ಹಿರಿಯವಲ್ಲ. ನಮ್ಮ ಅಪ್ಪ 9 ಮಕ್ಳು ನಡಿದಕ್ಕಂತ ಈ ವಯಸ್ಸಿನಾಗ ಕೆಲ್ಸಕ್ಕೆ ಹತ್ತೀನಿ. ನಮ್ಮ ಅಪ್ಪನ ಹೊರಗೆ ಹಾಕಿದ್ರ ಎಲ್ಲ ಮನುಷ್ಯನ ಒಳಗ್ ಬಿದ್ದ ಮ್ಯಾಗ, ನಿನ್ ಮಕ್ಳು ಇಷ್ಟು ಮಕ್ಕಳು ನೀ ದುಡ್ಯಾಗ ಹೋಗ್ಬಿಟ್ಟು ಸಲುವುದಂತೇಳಿ. ಆಗ ನಾನು ಇಷ್ಟಿದ್ದ ದುಡ್ಯಾಕ ಕುಂತಾವ್ರಿ 35 ವರ್ಷ ಹಿಂದ್ ಯಾರು ನಮ್ ಕಾಕಾಗಳು ನಮ್ ಚಿಗೋಗಳು ಮನ್ಯಾಗ ಒಂದ್ ವಾಟ ನೀರ್ ಕುಡಿದಿಲ್ಲ ನಾನು ಅವ್ರ ಅಂದ ಮಾತಿಗೆ. ಹಂಗ ದುಡ್ದ ನನ್ನ ಮನೆಗೆ ಬಂದ್ ಅವ್ರ ಮುನಿಸೇನಿ ಕರ್ಕೊಂಡ್ ಬಂದ್ ಅವ್ರ ಮನ್ಯಾಗ ಒಂದ್ ಕಪ್ ಚಾ ಕುಡ್ದಿಲ್ಲ. ಈ ಕಷ್ಟ ಕಾಲದಾಗ ಬದುಕಿ ಇದ್ರಾಗ ಬಂದ ಸೇವೆ ಮಾಡ್ತಾ ಇದ್ರು ಸನ್ನಿಧಾನ. ಈಗ ನನಗ ಎಷ್ಟು ನನಗ್ ದುಡಿದ್ರು ನನ್ ನೆಮ್ಮದಿ ಇಡ್ಲಂಗ್ ಮಾಡಿದ ಬಂದ. ಏನ್ ಪರಮಾತ್ಮ ಏನಾರ ಒಂದ್ ಹಾದಿ ತೋರ್ಸನಲ್ಲ, ಒಳ್ಳೇದ ನಡೆಸಿಕೊಟ್ಟಾನಲ್ಲ ಅಂತ ಆಸೆ ಅಲ್ರಿ ಪರಮಾತ್ಮ. ಬೇಡಿದವ್ರ ಬೇಡಿದ ವರ ನೀಡು ಪರಮಾತ್ಮ. ನನಗೊಂದು ದಾರಿ ತೋರ್ಸನಲ್ಲ, ಒಂದ್ ನೆಲೆ ತೋರ್ಸನಲ್ಲ. ಆ ಕಷ್ಟಕ್ಕಾಗಿ ಬಂದ್ ಅವ್ನ ಪದಕ್ ಬಿದ್ದು ಅವ್ನ ಪದದ ಮೇಲೆ ಉಳ್ಳಾಡಕುತ್ತೀನಿ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಶ್ರೀ ಕನಕಾಚಲಪತಿ ಸನ್ನಿಧಾನದಲ್ಲಿ ಇದೆ ಎನ್ನುವ ಮಾತು ಅಕ್ಷರಶಃ ನಿಜವಾಗಿದೆ. ಈ ದಾಸಪ್ಪನ ಮಾತು ಕೇಳಿದ್ರೆ ಈ ಇಷ್ಟಾರ್ಥಗಳನ್ನು ಬೇಡಿಕೊಂಡಂತ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಈ ಕನಕಾಚಲಪತಿ ಸನ್ನಿಧಾನದಲ್ಲಿ ಇದೆ ಎನ್ನಬಹುದು. ಇಂಥದೊಂದು ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ASN ಚಾನಲ್.